ಹಾಯ್ ಹಲೋ ಫ್ರೆಂಡ್ಸ್, ಸಣ್ಣ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾನು ಬಿಸಿಲು ಇರೋದ್ರಿಂದ ಮಸಾಲೆ ಮಜ್ಜಿಗೆ ಮಾಡೋದು ಹೆಂಗಂತ ನೋಡೋಣ ಬರ್ರಿ. ಬೇಕಾಗಿರೋದು ಅರ್ಧ ಲೀಟ್ರ್ ಮೊಸರು ತೊಗೊಂಡಿನಿ. ಇದು ಜೀರಿಗೆ ಹುರಿದು ಪೌಡ್ರ್ ಮಾಡಿ ತೊಗೊಂಡಿನಿ. ಕೊತ್ತಂಬರಿ, ಇದು ಪಿಂಕ್ ಸಾಲ್ಟ್, ಉಪ್ಪು, ಇದು ಅಲ್ಲ ಒಂದು 4 ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ 3 ಇದನ್ನು ಕುಟ್ಕೋಬೇಕ್ರಿ. ಒಂದು 4 ಪೀಸ್ ಅಲ್ಲ ಕಟ್ ಮಾಡ್ಕೊಂಡಿರಿ. ಬೆಳ್ಳುಳ್ಳಿನೂ ಒಂದು 4. ಇವು ಖಾರ ಗುಂಟ್ರಕಾಯಿ ಐತ್ರಿ. ಒಂದು 3 ಮೆಣ್ಸಿನ್ಕಾಯಿ ಹಾಕೊಳತ್ತೀನಿ. ಕುಟ್ಕೋಬೇಕ್ರಿ. ಇದು ಕುಟ್ಟಿ ತೊಗೊಂಡೇನ್ರಿ. ಈ ಥರ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಕೋಬೇಕ್ರಿ. ಮೊಸರು ಇದನ್ನು ಸ್ವಲ್ಪ ನೀಟಾಗಿ ಹಿಂಗೆ ಕಲಿಸ್ಕೋಬೇಕ್ರಿ. ನೋಡಿರಿ, ಈ ಥರ ಆಗೈತಿದ್ದು. ನಿಮಗೆ ಇನ್ನೂ ನೀರು ಬೇಕಂದ್ರೆ ಹಾಕೋರಿ. ನಾವು ಒಂದು ಲೀಟ್ರ್ ನೀರನ್ನೇ ಹಾಕ್ಕೊಂಡೇನ್ರಿ. ಸ್ವಲ್ಪ ನೀರು ಹಾಕಿದ್ಮೇಲೆ ಈ ಥರ ಇದನ್ನು ಕಟ್ಕೋಬೇಕ್ರಿ. ಮಜ್ಜಿಗೆನ ಅಂದರೆ ಈ ಥರ ನೊರೆ ಬರ್ಬೇಕ್ರಿ. ಕೋಲ್ಡ್ ನೀರು ಹಾಕಿದ ತಕ್ಷಣ ಬಂದುಬಿಡ್ತೈತ್ರಿ ಇದು. ನೋಡಿರಿ, ಈ ಥರ ರೆಡಿ ಐತ್ರಿ ಮಸಾಲೆ ಮಜ್ಜಿಗೆ. ಈಗ ಹಾಕ್ಕೊಳ್ಳೋಣ್ರಿಲ್ಲ, ಇದು ಹಾಕ್ಕೊಳ್ಳೋಣ್ರಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ರಿ. ಇದು ಜೀರಾ 1 ಸ್ಪೂನ್ ಹಾಕ್ಕೊಳ್ಳೋಣ್ರಿ. ಸ್ವಲ್ಪ ನೀಟಾಗಿ ಇದನ್ನು ಕಲಿಸ್ಕೊಬೇಕ್ರಿ. ಬಿಸಿಲಿಗೆ ಈ ಥರ ತಂಪು ಮಾಡಿ ಫ್ರಿಜ್ನಾಗ ಇಟ್ಕೊಂಡು ಕುಡಿದ್ರಿ ತಂಪು ಅನ್ನಿಸ್ತೈತಿ. ಬಿಸಿಲಿಗೆ ಆರೋಗ್ಯಕ್ಕೂ ಭಾಳ ಒಳ್ಳೇದ್ರಿ. ಈ ಥರ ಚಲೋತ್ನೇ ಕಲಿಸ್ಕೊಬೇಕ್ರಿ. ಈ ಥರ ರೆಡಿ ಆಗ್ತೈತ್ರಿ ಮಸಾಲೆ ಮಜ್ಜಿಗೆ. ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಬಿಡೋಣ್ರಿ. ಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳತ್ತೀನಿ ರೀ. ಇದನ್ನೊಂದು ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಗ್ಲಾಸಿಗೆ ಹಾಕ್ಕೊಂಡು ಕುಡಿತಾ ಇರ್ರಿ. ಗ್ಲಾಸಿಗೆ ಸರ್ವ್ ಮಾಡತ್ತೀನಿ ರೀ. ಮಸಾಲೆ ಮಜ್ಜಿಗೆ ರೆಡಿ ಆಗೈತೆ ನೋಡಿರಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಒಂದು ಸಲ ಮಾಡಿರಿ.